ಈಗ ಎಲ್ಲಿಗೆ ಹೋಗ್ತಾ ಇದೀಯಾ? ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. 30 ಡೇಸ್ ಚಾನಲ್ನಲ್ಲಿ ಇದು ನನ್ನ ಮೊದಲನೇ ದಿನವೇ ಈ ಥರ ಒಂದು ವಿಷಯ ನಾನು ಕೇಳ್ತೀನಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನಪ್ಪ ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆನೇ ಎದ್ದು ನಾನು ಕಾಲೇಜಿಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಕಾಲೇಜ್ ಕಡೆಯಿಂದ ಇಂಟರ್ನ್ಶಿಪ್ಗೆ ಕೆಲವೊಂದು ಕಂಪನೀಸು ವಾಕಿನ್ ಇಂಟರ್ವ್ಯೂಗೆ ಕರೆದಿದ್ರು. ಸೊ ಅಟೆಂಡ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಾವು ಹಾಸ್ಟೆಲ್ನ ತುಂಬ ಲೇಟಾಗಿ ಬಿಟ್ಬಿಟ್ಟಿದ್ದೆ, ಹಾಗಾಗಿ ಬೇಗ ಹೋಗೋಕ್ಕೆ ಆಗಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಹೋಗ್ತಾ ಇದ್ದೀವಿ, ಇನ್ನು 3 ಮಿನಿಟ್ಸ್ ಇದೆ. 3 ಮಿನಿಟ್ಸ್ ಇಂಟರ್ವ್ಯೂ. ನಾನು ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಇಂಟರ್ವ್ಯೂನ ಅಟೆಂಡ್ ಮಾಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಗೈಸ್, ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಕಂಪ್ನಿಗೆ ಹೋಗ್ತಾ ಇದ್ದೀವಿ. ಏನದು ಸಿಗ್ನಲ್ ಆಗಿರೋರೆಲ್ಲ ನನ್ನೇ ನೋಡ್ತವ್ರೆ, ನಂಗೆ ನಾಚಿಕೆ ಆಗೋಯ್ತು. ಸೊ ಅದಕ್ಕೆ ಕ್ಯಾಮ್ರಾನ ಹಿಂಗೆ ತೆಗೆಸ್ಬಿಟ್ಟೆ. ಹೆಂಗಾಯ್ತಾ ಇಂಟರ್ವ್ಯೂ? ಏನಿಲ್ಲ, ಸಕ್ಕದಾಗಿತ್ತು ಇಂಟರ್ವ್ಯೂ, ಸಕ್ಕದಾಗೆ ಮಾಡೋಣ. ಏನಿಲ್ಲ, ನೋಡೋಣ, ಕಾಲ್ ಮಾಡೋಣ, ಸೆಕೆಂಡ್ ರೌಂಡಿಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಹೋಗೋದು. ನನ್ನ ಚಾಲೆಂಜಿನ ಫಸ್ಟ್ ಡೇನೇ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀನಿ, ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಅದು ಎರಡು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. 2 ಕಂಪ್ನಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ. ಅದು ಏನು ಪ್ರಿಪೇರ್ ಆಗಿದ್ದೀವೋ ಅದು ಇನ್ನೊಂದು ಕಂಪ್ನಿಗಂತೂ ನಾವು ಪ್ರಿಪೇರೇ ಆಗಿಲ್ಲ. ಅವರೇ ಕರೆದಿದ್ದಾರೆ, ನೋಡೋಣ ಬನ್ನಿ ಅಂತ. ಸೊ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಂಟರ್ವ್ಯೂ ಇರೋ ಕಂಪ್ನಿ HSR ಲೇಔಟಲ್ಲಿತ್ತು. ಸೊ ಇಲ್ಲಿಂದ ಅಲ್ಲಿಗೆ ಸ್ವಲ್ಪ ದೂರನೇ ಆಯಿತು. ಬಸ್ಸಲ್ಲಿ ಕುತ್ಕೊಂಡು ಏನೇನೋ ಮಾತಾಡ್ಕೊಂಡು ಏನೇನೋ ನೋಡಿಕೊಂಡು ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಅಜ್ಜಿ ಸಿಕ್ಕರು. ಅಜ್ಜಿ ಕತೆ ಕೇಳಿ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬಂತು. ಏನು ಅಂತ ಗೊತ್ತಾಗಬೇಕಂದ್ರೆ ಕೊನೆವರೆಗೂ ನೀವೇ ನೋಡಿ. ಊಟ ಮಾಡಿದೆಯಲ್ಲ? ಊಟ ಮಾಡಿದೆಯಲ್ಲ? ಊಟ ಮಾಡಿದ್ಯಾ? ಊಟ ಮಾಡಿದ್ಯಾ? ಊಟ ಮಾಡಿದೆಯಲ್ಲ? ನಮ್ಮ ಮಕ್ಕಳು ಅರ್ಥ ಕಳಿಸ್ತಿಲ್ಲ. ಸ್ವಲ್ಪ ಮನೆ ಓದ್ಬಿಡು, ಆಯ್ತು ಬಿಡು, ಅವೆಲ್ಲ ಯಾಕೆ ಹೇಳ್ತೀಯ? ಈಗ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿ ಒಳ ಎಲ್ಲ ಮುಡ್ಕೊಬಿಡೋದು. ಈ ಅಜ್ಜಿಯ ಜೀವನದ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಅಜ್ಜಿಯ ಮಗಳು ಅಂದರೆ 9 ತಿಂಗಳು ಹೆತ್ತು ಹೊತ್ತು ಸಾಕಿ ದೊಡ್ಡೋಳನ್ನ ಮಾಡಿ ಓದಿಸಿ ಮದುವೆ ಮಾಡಿ ಒಂದು ಒಳ್ಳೆ ಮನೆಗೆ ಕಳಿಸಿ ತನ್ನ ಮನೆನ ಕಟ್ಟಿಸಿ ಆ ಮನೆಗೆ ಬಿಟ್ಕೊಂಡಂಥ ಮಗಳು ಇವತ್ತು ಈ ಅಜ್ಜಿನ ಮನೆಯಿಂದ ಆಚೆಗೆ ಹಾಕಿದ್ದಾಳೆ. ಬರೀ ಆಚೆಗೆ ಹಾಕಿಲ್ಲ, ಆ ಅಜ್ಜಿನ ಹೊಡೆದ್ಬಿಟ್ಟು ಆಚೆಗೆ ಹಾಕಿದ್ದಾಳೆ. ಈ ಅಜ್ಜಿ ಕತೆ ಕೇಳಿ ಬಸ್ಸಲ್ಲಿರೋ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರಿತ್ತು. ಮತ್ತು ಆ ಅಜ್ಜಿಗೆ ತನ್ನ ಕೈಯಲ್ಲಿರೋದು ಏನಾದರೂ ಒಂದು ಕೊಡಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಇತ್ತು. ಈ ಒಂದು ಮನಸ್ಸು ಆ ಮಗಳಿಗೆ ಯಾಕಿರಲಿಲ್ಲ? ಒಂದು ಕ್ಷಣ ಆ ಅಜ್ಜಿ ಹಾಕೋ ಕಣ್ಣೀರನ್ನ ನೋಡಿ ನಮ್ಮ ಫ್ಯಾಮಿಲಿ ಇರೋ ನಮ್ಮ ಅಮ್ಮನೋ ನಮ್ಮ ಅಜ್ಜಿನ ಒಂದು ಕ್ಷಣ ನನಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಯಾರು ಅಂದ್ಕೊಳ್ಳೋಕ್ಕೂ ಹೋಗಬೇಡಿ. ಈ ಥರ ಮಕ್ಕಳನ್ನ ನಾವು ಈಗಲೂ ನೋಡ್ತಾನೆ ಇರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ. ಈ ಥರ ತಂದೆ ತಾಯಿನ ರೋಡ್ ಸೈಡಲ್ಲೇ ಬಿಟ್ಟೋಗ್ಬಿಡೋದು, ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲೇ ಅವ್ರೊಂದು ಹೋಗ್ಬಿಡೋದು, ಬೈಕಲ್ಲಿ ಹೋಗ್ಬಿಡೋದು. ಆ ಥರದವ್ರಿಗೆ ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ, ನೀವು ನಿಮ್ಮ ಜೀವನದಲ್ಲಿ ಒಂದು ಹುಡುಗಿನ ಮದುವೆ ಆಗ್ತೀರಾ. ಮದುವೆ ಆದಮೇಲೆ ನಿಮ್ಮ ತಂದೆ ತಾಯಿನ ಮೊದಲಿನ ಥರ ಪೀಸೋಕ್ಕೂ ಹೋಗಲ್ಲ, ಮೊದಲಿನ ಥರ ನೋಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಏನು ಮಾಡ್ತೀರಂದರೆ ಈ ಥರ ಬೀದಿಗೆ ಬಿಟ್ಬಿಡ್ತೀರಾ. ಬಿಡಬೇಡಿ. ಅವರು ನಿಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವ್ರು ಮಾಡಿ ಮದುವೆ ಮಾಡಿ ಅಂಥ ಜೀವಗಳಿಗೆ ಕನಿಷ್ಠ ಪಕ್ಷ ನೀವು ಒಂದು ಹೊತ್ತು 2 ಹೊತ್ತು ಊಟಕ್ಕೆ ಹಾಕಲಿಲ್ಲ ಆ ದೇವರು ಮೆಚ್ಚಲ್ಲ. ಯಾಕಂದರೆ ನಾಳೆ ದಿನ ನೀವು 1-2 ಮಕ್ಕಳಿಗೆ ತಂದೆ ತಾಯಿ ಆಗೋರು ನೆನಪಿರಲಿ. ದಯವಿಟ್ಟು ಈ ಥರ ಆ ತಂದೆ ತಾಯಿಗಳನ್ನೆಲ್ಲ ಬೀದಿಗೆ ಬಿಟ್ಟು ಹೆಂಡತಿ ಮಾತು ಕೊಟ್ಕೊಂಡು ಗಂಡನ ಮಾತು ಕಟ್ಕೊಂಡು ಓಡಿಸಿ ನಿಜವಾಗ್ಲೂ ತಂದೆ ತಾಯಿ ಹೊಟ್ಟೆ ಉರಿಸ್ಬೇಡಿ, ಒಳ್ಳೇದಾಗಲ್ಲ. ನಿಜವಾಗ್ಲೂ ಎತ್ತು ಕರಡುಗಳು ಅಯ್ಯೋ ಪಾಪ ಅಂದರೆ ಯಾವ ಮಕ್ಕಳು ಕೂಡ ಉದ್ಧಾರ ಆಗಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಕೆಲವೊಬ್ಬರಿಗೆ ಒಳ್ಳೆ ಒಪಿನಿಯನ್ ಬರ್ಬೋದು, ಇನ್ನೂ ಕೆಲವೊಬ್ಬರಿಗೆ ಕೆಟ್ಟ ಒಪಿನಿಯನ್ ಬರ್ಬೋದು. ನೀವು ಯಾವ ಥರ ಒಪಿನಿಯನ್ ಬಂದರೂ ನಾನು ಕಮೆಂಟ್ ಮಾಡಿದರೂ ಕೂಡ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ. ಆದರೆ ನಾನು ವಿಡಿಯೋದಲ್ಲಿ ಹೇಳಿರೋ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ಈ ಥರ ಎಲ್ಲ ತಂದೆ ತಾಯಿಗಳನ್ನೆಲ್ಲ ದೂರ ಮಾಡ್ಕೋಬೇಡಿ. ಇಷ್ಟು ಕೇಳ್ತಾ ಇವತ್ತಿನ ದಿನ ನಿಜವಾಗ್ಲೂ ಈ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಆದಷ್ಟು ಶೇರ್ ಮಾಡಿ. ಆ ಥರ ಮಕ್ಕಳು ಇದ್ದೇ ಇರ್ತಾರೆ, ಆ ಥರವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.